ಸ್ನೇಹಿತರೆ, ಮನೆ ಬದಲಿಸಿದ ಮಾತ್ರಕ್ಕೆ ವೋಟ್ ಡಿಲೀಟ್ ಮಾಡ್ತಕ್ಕಂಥ ಶಿಕ್ಷೆ ನೀಡುವುದು ಸರಿಯೇ? ಹಾಗಿದ್ರೆ ಸ್ವಂತ ಮನೆಯಲ್ಲಿ ವಾಸವಿದ್ದವರನ್ನು ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿದ್ರೂ ಕೂಡ ಆಬ್ಸೆಂಟ್ ಅಂತ ಡಿಲೀಟ್ ಮಾಡಿರುವ ಚುನಾವಣಾ ಆಯೋಗಕ್ಕೆ ಯಾವ ಶಿಕ್ಷೆ ನೀಡಬೇಕು? ವಿಳಾಸ ಬದಲಾವಣೆಗೆ ಫಾರ್ಮ್ 8 ಹಾಕಿದ್ರೆ ಸಾಕು, ಆದರೆ ಅವ್ರನ್ನ ಡಿಲೀಟ್ ಮಾಡ್ತೀವಿ, ಫಾರ್ಮ್ 6 ಕೊಟ್ಟು ಹೊಸದಾಗಿ ಮತದಾರರಾಗಿ ಅಂತ ಚುನಾವಣಾ ಆಯೋಗ ಹೇಳ್ತಾ ಇರ್ತಕ್ಕಂಥದ್ದು ಸರಿಯೇ? ಈ 3 ವಿಚಾರಗಳ ಬಗ್ಗೆ ನಾನೀಗ ಚರ್ಚೆ ಮಾಡ್ತೀನಿ. ಯಾಕೆ ಅಂದರೆ ಕಳೆದ ವಾರ ನಾನು ಚುನಾವಣಾ ಆಯೋಗದ ಕಚೇರಿಗೆ ಹೋಗಿ ಅಲ್ಲಿನ ಅಧಿಕಾರಿಗಳ ಬಳಿ ಮಾತನಾಡಿದ್ವಿ. ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ SIRನಲ್ಲಿ ನೀವು ಈಗಾಗಲೇ 1,08,00,000ಕ್ಕೂ ಹೆಚ್ಚು ಮತಗಳನ್ನು ಡಿಲೀಟ್ ಮಾಡೋದಾಗಿ ASDDO ಪಟ್ಟಿಗೆ ಸೇರಿಸಿದ್ದೀರಿ. ಆದರೆ ಅದರಲ್ಲಿ ಅರ್ಧದಷ್ಟು ನಿಜ ಇದೆ. ಕೆಲವರು ಶಿಫ್ಟ್ ಆಗಿದ್ದಾರೆ, ಬೇರೆ ರಾಜ್ಯಗಳಿಗೆ ಮದುವೆಯಾಗಿ ಶಿಫ್ಟ್ ಆಗಿದ್ದಾರೆ, ಕೆಲವರು ಡೆತ್ ಆಗಿದ್ದಾರೆ ಮತ್ತು ಕೆಲವರು ಡೂಪ್ಲಿಕೇಟ್ ಇದೆ. ಇದನ್ನು ಡಿಲೀಟ್ ಮಾಡಿ. ಆದರೆ ಇನ್ನರ್ಧ ಇದ್ದಾರಲ್ಲ, ಅವರು ಅರ್ಹ ಮತದಾರರೇ ಆಗಿದ್ದಾರೆ. ಅವರು ಬೆಂಗಳೂರಿನಂಥ ನಗರಗಳಲ್ಲಿ ಬಾಡಿಗೆ ಮನೆ ಬದಲಾಯಿಸಿದ್ದಾರೆ. ಇನ್ನು ಕೆಲವು ಕಡೆ BLOಗಳು ಮನೆ ಮನೆಗೆ ಹೋಗಿ ಮತದಾರರನ್ನು ಐಡೆಂಟಿಫೈ ಮಾಡಿಲ್ಲ. ಇಂತಹ ಕ್ಷುಲ್ಲಕ ಕಾರಣಕ್ಕೆ ಅವರನ್ನು ಆಬ್ಸೆಂಟು ಶಿಫ್ಟು ಅಂತ ಕರಡು ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡ್ತಾ ಇದ್ದೀರಲ್ಲ, ಇದು ಸರಿನಾ ಅಂತ ಪ್ರಶ್ನೆ ಮಾಡಿದ್ವಿ. ಆಗ ಅಧಿಕಾರಿಗಳು ಹೇಳ್ತಾರೆ, ಸರ್ ಯಾರ್ದೆಲ್ಲ ಡಿಲೀಟ್ ಆಗಿರ್ತದೆ ಅವರು ASDDO ಪಟ್ಟಿಗೆ ಬಂದಿರ್ತಾರೆ, ಅವರು BLOಗೆ ಸಂಪರ್ಕ ಮಾಡಿ ಅವರು ಡೀಟೇಲ್ಸ್ ಕೊಟ್ಟರೆ ಅವರು ರೋಲ್ ಬ್ಯಾಕ್ ಮಾಡ್ತಾರೆ ಸರ್, ಅವ್ರನ್ನ ಕರಡು ಮತದಾರರ ಪಟ್ಟಿಗೆ ಸೇರಿಸ್ತಾರೆ ಅಂತಂದರು. ಆಗ ನಾವು ಹೇಳಿದ್ವಿ, ಹೌದು ನಿಜ, ಆದರೆ ಪದ್ಮನಾಭ ನಗರದಲ್ಲಿ, ಬಸವನಗುಡಿನಲ್ಲಿ, ಸರ್ವಜ್ಞ ನಗರದಲ್ಲಿ ಸ್ವಂತ ಮನೆಯಲ್ಲೇ ವಾಸವಿದ್ದಾರೆ, ಅವರು ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿದ್ದಾರೆ. ಅಂತಹ ಕುಟುಂಬಗಳನ್ನು ಕೂಡ ನೀವು ಆಬ್ಸೆಂಟ್ ಅಂತ ಶಿಫ್ಟ್ ಅಂತ ಮಾಡಿದಿರಲ್ಲ, ಇದಕ್ಕೆ ಚುನಾವಣಾ ಆಯೋಗಕ್ಕೆ ಯಾವ ಶಿಕ್ಷೆ ಕೊಡಬೇಕು? ಅವರದಲ್ಲದ ತಪ್ಪಿಗೆ ಅವ್ರನ್ನ ಡಿಲೀಟ್ ಮಾಡಿದಿರಲ್ಲ ಅಂತ ಕೇಳಿದ್ರೆ ಅವರ ಬಳಿ ಉತ್ತರ ಇರಲಿಲ್ಲ. ನಾವು ಮುಂದುವರೆದು ಕೇಳಿದ್ವಿ, ನೋಡಿ ವಿದ್ಯಾವಂತರು, ಕಂಪ್ಯೂಟರು, ಮೊಬೈಲು ಗೊತ್ತಿರ್ತಕ್ಕಂಥವ್ರು ಈ ASDDO ಪಟ್ಟಿನಲ್ಲಿ ಚೆಕ್ ಮಾಡ್ತಾರೆ, ತಮ್ಮ ಹೆಸರಿದ್ದರೆ ಈ ರೀತಿ ಕಂಪ್ಲೇಂಟ್ ಮಾಡಿ ರೋಲ್ ಬ್ಯಾಕ್ ಮಾಡಿಸ್ತಾರೆ. ಆದರೆ ಬಹಳಷ್ಟು ಮತದಾರರಿಗೆ ಇದನ್ನು ಚೆಕ್ ಮಾಡೋಕ್ಕೆ ಗೊತ್ತಿರಲ್ಲ. ಬಡವರಿದ್ದಾರೆ, ಅನಕ್ಷರಸ್ಥರಿದ್ದಾರೆ, ಅಂಥವರ ಹೆಸರು ASDDOಗೆ ಬಂದು ಡಿಲೀಟ್ ಆಗಿಬಿಟ್ರೆ ಅವರು ಯಾವ ರೀತಿ ಚೆಕ್ ಮಾಡೋಕ್ಕೆ ಸಾಧ್ಯ? ನೀವು ಅವ್ರಿಗೇನಾದ್ರೂ ಒಂದು ನೋಟಿಸ್ ಕೊಡ್ತೀರಾ ಅಂತ ನಾವು ಕೇಳಿದ್ರೆ ಇದಕ್ಕೂ ಕೂಡ ಅವರ ಬಳಿ ಉತ್ತರ ಇಲ್ಲ. ಅದಕ್ಕೆ ಸಿಂಪಲ್ಲಾಗಿ ಹೇಳ್ತಾರೆ, ಸರ್ ಯಾರ್ದೆಲ್ಲ ವೋಟ್ ಡಿಲೀಟ್ ಆಗುತ್ತೆ ಅವರು ಆಗಸ್ಟ್ 25 ನಂತರ ಫಾರ್ಮ್ 6 ಹಾಕಿದ್ರೆ ಸಾಕು ಸರ್, ಅವ್ರಿಗೆ ವಾಪಸ್ ನಾವು ವೋಟಿನ ಹಕ್ಕು ಕೊಡ್ತೀವಿ ಅಂತ ಉಡಾಫೆಯ ಉತ್ತರವನ್ನು ಕೊಡ್ತಾರೆ. ಅಂದರೆ ಈಗ ಇರ್ತಕ್ಕಂಥ ಮತದಾರರು ಈಗಲೇ ತಮ್ಮ ಮತವನ್ನು ಉಳಿಸ್ಕೊಳ್ಬೋದು. ಅವರು ಅದನ್ನು ಬಿಟ್ಟು ಅವ್ರನ್ನ ಒಂದ್ಸಲ ಡಿಲೀಟ್ ಮಾಡ್ತೀರಂತೆ, ಆಮೇಲೆ ಅವರು ಫಾರ್ಮ್ 6 ಕೊಡಬೇಕಂತೆ, ಅವ್ರಿಗೆ ನೋಟಿಸ್ ಅಂತೂ ಕೊಡೋದಿಲ್ಲ ಇದ್ದಾಗ ಅವ್ರು ಯಾವ ರೀತಿ ನಿಮ್ಮನ್ನು ಹುಡುಕ ಬರ್ತಾರೆ ಅಂತ ಕೇಳಿದ್ರೆ ಅದಕ್ಕೂ ಅವ್ರ ಬಳಿ ಉತ್ತರ ಇಲ್ಲದೆ ಚುನಾವಣಾ ಆಯೋಗ ಈ SIRನ ನಡೆಸ್ತಾ ಇದೆ. ನಮ್ಮ ಸ್ನೇಹಿತರು, ನಾನು 2 ಉದಾಹರಣೆ ಕೊಡ್ತೀನಿ. ಅವರು ಜೀವನ್ ಭೀಮಾ ನಗರದಿಂದ ಕೆಂಗೇರಿಗೆ ಶಿಫ್ಟ್ ಆಗಿದ್ದಾರೆ, ಮತ್ತೊಬ್ಬರು ಬಸವನಗುಡಿಯಿಂದ ವಿದ್ಯಾರಣ್ಯಪುರಕ್ಕೆ ಮನೆ ಬದಲಿಸಿದ್ದಾರೆ. ಆ ಕಾರಣಗಳಿಗೆ ಆ 2 ಕುಟುಂಬಗಳಿಗೆ ಎನ್ಯುಮರೇಷನ್ ಫಾರ್ಮ್ನ ಕೊಟ್ಟಿಲ್ಲ, ಬದಲಿಗೆ ಶಿಫ್ಟೆಡ್ ಅಂತ ಬರೆದು ಅವ್ರನ್ನ ಡಿಲೀಟ್ ಮಾಡಲಿಕ್ಕೆ ASDDO ಪಟ್ಟಿಗೆ ಸೇರಿಸಲಾಗಿದೆ. ಅವ್ರಿಗೇನು ಹೇಳ್ತಾ ಇದ್ದೀರಿ ನೀವು? ಫಾರ್ಮ್ 6 ಕೊಟ್ಟು ಹೊಸದಾಗಿ ಮತದಾರರಾಗಿ ಅಂತ ನೋಂದಾಯಿಸ್ಕೊಳ್ತಾ ಇದ್ದೀರಿ. ಅದರ ಬದಲಿಗೆ ಅವ್ರಿಗೆ ಈಗಲೇ ಫಾರ್ಮ್ 8 ಹಾಕಿ ವಿಳಾಸವನ್ನು ಈಗ ಯಾಕೆ ಬದಲಾವಣೆ ಮಾಡ್ಕೊಳಕ್ಕಾಗಲ್ಲ? ಅವರು ಬದಲಾವಣೆ ಮಾಡ್ಕೊಂಡು ನೀವು ಹೊಸ ಅಡ್ರೆಸ್ಸಲ್ಲೇ ಅವ್ರಿಗೆ ಎನ್ಯುಮರೇಷನ್ ಫಾರ್ಮ್ ಕೊಟ್ಟರೆ ಅಲ್ಲೇ ಅವರು ತುಂಬಿ ಕರಡು ಮತದಾರರ ಪಟ್ಟಿಗೆ ಅವ್ರಿಗೆ ಬರ್ಬೋದಲ್ವಾ? ಇದಕ್ಕೋಸ್ಕರ 1 ವಾರನೋ 15 ದಿನನೋ 1 ತಿಂಗಳು ಟೈಮನ್ನು ಕೊಡ್ಬೋದಲ್ವಾ? ಬರೀ ಡಿಲೀಟ್ ಮಾಡೋದಷ್ಟೇ ನಿಮ್ಮ ಕೆಲಸವಾ ಅಂತ ನಾವು ಚುನಾವಣಾ ಆಯೋಗಕ್ಕೆ ಕೇಳ್ತಾ ಇದ್ದೀವಿ. ಅದರ ಬದಲಿಗೆ 1 ವರ್ಷದ ಮುಂಚೆನೇ ಚುನಾವಣಾ ಆಯೋಗ, ನೋಡಿ ನಾವು ಏನು ಜೂನ್ ತಿಂಗಳು 2026ಕ್ಕೆ SIR ಶುರು ಮಾಡ್ತಾ ಇದ್ದೀವಿ, ಹಾಗಾಗಿ ಯಾರಾದರೂ ಮನೆ ಬದಲಿಸಿದರೆ ನೀವು ಈ ಕೂಡಲೇ ಫಾರ್ಮ್ 8 ಹಾಕೊಂಡು ನಿಮ್ಮ ವೋಟರ್ ID ವಿಳಾಸ ಕೂಡ ಬದಲಿಸ್ಕೊಳ್ಳಿ ಅಂತ ಚುನಾವಣಾ ಆಯೋಗ ಹೇಳ್ಬೇಕಿತ್ತಲ್ವಾ, ಪ್ರಚಾರ ಮಾಡಬೇಕಿತ್ತಲ್ವಾ? ಒಂದೇ ಒಂದಿನೂ ಈ ಪ್ರಚಾರ ಮಾಡಲಿಲ್ಲ. ಯಾಕೆ? ಇನ್ನು ನೀವು ಜೂನ್ 16ನೇ ತಾರೀಕಿಂದ ಈ ರೀತಿ ಅಡ್ರೆಸ್ ಬದಲಾವಣೆ ಮಾಡೋದನ್ನು ಫ್ರೀಸ್ ಮಾಡಿಬಿಟ್ಟಿದ್ದೀರಿ. ಈಗ ನಾವು ಅಪ್ಲಿಕೇಶನ್ ಹಾಕಿದ್ರು ಕೂಡ ನಮ್ಮ ಅಡ್ರೆಸ್ ಬದಲಾಗಲ್ಲ. ಯಾಕೆ? ಈ ಥರ ಮಾಡ್ತೀವಿ ಅಂತ ನೀವು ಮುಂಚೆನೇ ಹೇಳ್ಬೋದಿತ್ತಲ್ವಾ? ಈಗ ಏನಾಗಿದೆ, ನೀವು ಮಾಡಿದ ತಪ್ಪಿಗೆ ಲಕ್ಷಾಂತರ ಮತದಾರರು, ಅರ್ಹ ಮತದಾರರು ಮನೆ ಬದಲಾಯಿಸಿದ ಒಂದೇ ಕಾರಣಕ್ಕೆ ತಮ್ಮ ಮತದಾನದ ಹಕ್ಕನ್ನು ಕಳೆದುಕೊಂಡು ಅವರು ಆಗಸ್ಟ್ 25 ನಂತರ ಹೊಸದಾಗಿ ಅರ್ಜಿ ಹಾಕಬೇಕು ಅಂತಂದರೆ ಇದರಿಂದ ಅವ್ರಿಗೆ ಹೊರೆ ಆಗಲ್ವಾ?
ಎರಡನೇದಾಗಿ BLOಗಳಿಗೂ ಇದರಿಂದ ಹೊರೆ ಆಗಲ್ವಾ? BLOಗಳು ಮತ್ತೆ ಫಾರ್ಮ್ 6 ತಗೊಳ್ಬೇಕು, ಮತ್ತೆ ಅವ್ರದ್ದು 2002 ಜೊತೆ ಮ್ಯಾಪಿಂಗ್ ಮಾಡಬೇಕು, ಅವ್ರದ್ದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ ಡಿಸ್ಕ್ರಿಪೆನ್ಸಿಗೆ ಹಾಕಿ ದಾಖಲೆ ತಗೊಳ್ಬೇಕು. ಇಷ್ಟೆಲ್ಲ ಕೆಲಸವನ್ನು ಯಾಕೆ ನೀವು BLOಗಳ ಮೇಲೆ ಹೊರಿಸ್ತಾ ಇದ್ದೀರಿ? ಈಗಾಗಲೇ ಶಾಲೆಗಳಲ್ಲಿ ಪಾಠ ನಡೀತಾ ಇಲ್ಲ, ಅಂಗನವಾಡಿಗಳಲ್ಲಿ ಮಕ್ಕಳನ್ನ ನೋಡ್ಕೊಳಕ್ಕಾಗ್ತಾ ಇಲ್ಲ, BLOಗಳಿಗೆ ಕೆಲಸದ ಹೊರೆ ಆಗಿದೆ ಅಂತಿರುವಾಗ ಮತ್ತಷ್ಟು ಮಗದಷ್ಟು ಹೊರೆಯನ್ನು ಚುನಾವಣಾ ಆಯೋಗ ಯಾಕೆ ಕೊಡ್ತಾ ಇದ್ದೀರಿ? ಈ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು. ಇನ್ನು ಎರಡನೇದು ಲಾಜಿಕಲ್ ಡಿಸ್ಕ್ರಪೆನ್ಸಿ. ಈಗ ಏನು ಎನ್ಯುಮರೇಷನ್ ಫಾರ್ಮ್ನ ತುಂಬಿಕೊಟ್ಟಿದ್ದಾರಲ್ಲ, ಅದರಲ್ಲಿ ಸುಮಾರು 32 ಲಕ್ಷ ಮತದಾರರದು ಮ್ಯಾಪಿಂಗ್ ಆಗಿಲ್ಲ, ಅಂದರೆ 2002ರ ಡೇಟಾ ಅವ್ರದ್ದು ಸಿಕ್ಕಿಲ್ಲ, ಅವ್ರಿಗೆಲ್ಲರಿಗೂ ನೋಟಿಸನ್ನು ಹೋಗ್ಕೊಡ್ತಾರೆ. ಅದ್ರ ಜೊತೆಗೆ ಸುಮಾರು 50 ಲಕ್ಷದಷ್ಟು ಮಂದಿಗೆ ನಿಮ್ಮ ಹೆಸರು ಬದಲಾವಣೆ ಆಗಿದೆ. 2002ರಲ್ಲಿ ಒಂಥರ ಇದೆ, 2025ರಲ್ಲಿ ಒಂಥರ ಇದೆ, ನಿಮ್ಮ ತಂದೆ ಹೆಸರು ಬೇರೆ ಥರ ಇದೆ, ನಿಮ್ಮ ವಯಸ್ಸಿನ ಅಂತರ ಇದೆ ಅಂತೇಳಿ ಅನಾಮಲಿ ಅಂತ ತೋರಿಸ್ತಾ ಇದೆ. ಈ ಅನಾಮಲಿಗಳನ್ನು BLOಗಳು ಕಡಿಮೆ ಮಾಡ್ತಾ ಇದ್ದಾರೆ. ಸುಮಾರು 1 ಕೋಟಿಗೂ ಜಾಸ್ತಿ ಇತ್ತು, ಅದನ್ನು ಕಡಿಮೆ ಮಾಡ್ತಾ ಇದ್ದೀರಿ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಆಗಿದ್ದ ಮೇಲೆ ಎಲ್ಲರ ಅನಾಮಲಿಗಳನ್ನು ನೀವು ತೆಗೆದುಹಾಕ್ಲಿಕ್ಕೆ ಏನು ಸಮಸ್ಯೆ? ಈ ಲಾಜಿಕಲ್ ಡಿಸ್ಕ್ರಬೆನ್ಸಿ ಅಂತ ಮಾಡದೆ ಎಲ್ಲರಿಗೂ ಮತದಾನದ ಹಕ್ಕನ್ನು ಕೊಡಿ. ಯಾಕೆಂದರೆ ನೀವು ನೋಡಿದ್ದೀರಿ, ಅವ್ರು ಎನ್ಯುಮರೇಷನ್ ಫಾರ್ಮ್ನ ತುಂಬಿ ನಿಮಗೆ ಕೊಟ್ಟಿದ್ದಾರೆ ಅಂತಂದರೆ ಅವರು ಈ ದೇಶದ ಪ್ರಜೆಗಳಲ್ವಾ? ಅವ್ರಿಗನ್ನ ಯಾಕೆ ಇದು ಮಾಡ್ತಾ ಇಲ್ಲ? ಜೊತೆಗೆ ಈ ಅನಾಮಲಿ ಲಿಸ್ಟ್ ಏನಿದೆ, ಲಾಜಿಕಲ್ ಡಿಸ್ಕ್ರಬೆನ್ಸಿ, ಆ ಪಟ್ಟಿಯನ್ನು ನೀವು ಈಗಲೇ ರಾಜಕೀಯ ಪಕ್ಷಗಳ BLAಗಳಿಗೆ ಕೊಟ್ಟರೆ ಅವರು ಆಯಾ ಬೂತಲ್ಲಿ ಯಾರ್ಯಾರ ಹೆಸರು ಪ್ರಾಬ್ಲಮ್ ಇದೆ, ಏನೇನು ಸಮಸ್ಯೆ ಆಗ್ತದೆ, ಅವರು ಯಾವ ದಾಖಲೆಗಳನ್ನ ಮಾಡಿಸ್ಬೇಕು, ಅದೆಲ್ಲವನ್ನು ಈಗಲೇ ಮಾಡಿಸಿ ರೆಡಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದಲ್ವಾ? ಅದನ್ನು ನೀವು ಯಾಕೆ ಮಾಡ್ತಾ ಇಲ್ಲ? ಆಗಸ್ಟ್ 25ರ ನಂತರ ನೀವು ಮಾಸ್ ಕಾರ್ಡು, ಬರ್ತ್ ಸರ್ಟಿಫಿಕೇಟು, ಪಾಸ್ಪೋರ್ಟು, ಕ್ಯಾಸ್ಟ್ ಸರ್ಟಿಫಿಕೇಟು ಇಂತಹ ದಾಖಲೆಗಳನ್ನ ಕೊಡಿ, ನಿಮ್ಮದು ಡಿಸ್ಕ್ರಿಪೆನ್ಸಿ ಇದೆ ಅಂತ ಹೇಳೋದ್ರ ಬದಲು ಈಗಲೇ ಜನಗಳಿಗೆ ಹೇಳಿದ್ರೆ ಅನುಕೂಲ ಆಗ್ತದೆ ಅಲ್ವಾ? ಆ ಕೆಲಸವನ್ನು ಯಾಕೆ ನೀವು ಮಾಡ್ತಾ ಇಲ್ಲ? ಕೊನೆಯದಾಗಿ ಈ ರೀತಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಬಂದಂಥ ಜನರಿಗೆ, ಓದದೇ ಇರೋರಿಗೆ ಬೇರೆ ಯಾವ ಡಾಕ್ಯುಮೆಂಟು ಕೊಡೋಕ್ಕಾಗಲ್ಲ. ಅವ್ರ ಬಳಿ ಮಾಸ್ ಕಾರ್ಡ್ ಇರಲ್ಲ, ಪಾಸ್ಪೋರ್ಟ್ ಇರಲ್ಲ, ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಲ್ಲ, ಬರ್ತ್ ಸರ್ಟಿಫಿಕೇಟು ಇರಲ್ಲ. ಹಿಂಗಿದ್ದೇ ಇದ್ದಾಗ ಅವರು ಕೊಡಬಹುದಾದಂಥ ಏಕೈಕ ದಾಖಲೆ ಯಾವುದಪ್ಪ ಅಂದರೆ ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟು. ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರ ಆ ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ನ ಎಲ್ಲ ನಾಗರಿಕರಿಗೆ, ಅರ್ಹ ನಾಗರಿಕರಿಗೆ ಕೊಡೋ ಕೆಲಸ ಮಾಡ್ತಾ ಇದ್ರೆ BJPಯವರು ಅದರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾರೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಗೃಹ ಸಚಿವ ಅಮಿತ್ ಶಾಗೆ ಪತ್ರ ಬರೆದು ಈ PRC ಕೊಡೋದನ್ನು ತಡೀರಿ ಅಂತಂತಾರೆ. ಇವ್ರಿಗೆಲ್ಲ ಏನಾಗಿದೆ? ಬಡವರ ಓಟು ಕಿತ್ಕೊಳ್ಳೋದು ಅಷ್ಟೊಂದು ದುಷ್ಟತನವಾದ ಕೆಲಸವನ್ನು BJP ಮತ್ತು ಚುನಾವಣಾ ಆಯೋಗ ಯಾಕೆ ಮಾಡ್ತಾ ಇದೆ ಅಂತ ನೀವು ಪ್ರಶ್ನೆ ಮಾಡಬೇಕು. ಸ್ನೇಹಿತರೆ, ಸರ್ಕಾರವನ್ನು ಪ್ರಶ್ನೆ ಮಾಡಲಿಕ್ಕೆ ನಮ್ಮೂರಿನ ಜನಪ್ರತಿನಿಧಿಗಳು, ZP, TP, ಗ್ರಾಮ ಪಂಚಾಯಿತಿ, MLA, MP ಯಾರೇ ಇರಲಿ, ಅವರನ್ನು ಪ್ರಶ್ನೆ ಮಾಡಲಿಕ್ಕೆ ನಮ್ಮ ಬಳಿ ಇರುವ ಏಕೈಕ ಅಸ್ತ್ರ ಸಾಧನ ಅಂದರೆ ಅದು ವೋಟಿನ ಹಕ್ಕು ಮಾತ್ರ. ಆ ವೋಟಿನ ಹಕ್ಕು ಇಲ್ಲ ಅಂದರೆ ನಿಮ್ಮನ್ನು ಯಾರೂ ಮಾತಾಡ್ಸಲ್ಲ, ನಿಮ್ಮ ಕಷ್ಟಗಳಿಗೆ ಯಾರೂ ಆಗಲ್ಲ, ಬದಲಿಗೆ ನಿಮ್ಮನ್ನು 2ನೇ ದರ್ಜೆ ಪ್ರಜೆಯನ್ನಾಗಿ ಮಾಡಿಬಿಡ್ತಾರೆ. ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತಂದರೆ ಈ SIRನಲ್ಲಿ ನೀವು ಸಂಪೂರ್ಣವಾಗಿ ಭಾಗವಹಿಸಬೇಕು. ASDDO ಪಟ್ಟಿಗೆ ಏನಾದರೂ ನಿಮ್ಮ ಹೆಸರು ಬಂದ್ಬಿಟ್ಟಿದ್ರೆ ನೀವು CEO ಕರ್ನಾಟಕ ವೆಬ್ಸೈಟಲ್ಲಿ ಹೋಗಿ ನಿಮ್ಮ ಜಿಲ್ಲೆ, ನಿಮ್ಮ ವಿಧಾನಸಭಾ ಕ್ಷೇತ್ರ, ನಿಮ್ಮ ಬೂತ್ ನಂಬರಲ್ಲಿ ನಿಮ್ಮ ಹೆಸರಿದೆಯಾ ಅಂತ ಚೆಕ್ ಮಾಡಬೇಕು. ಅದಕ್ಕೋಸ್ಕರ ಜಾಗೃತ ಕರ್ನಾಟಕ ಒಂದು ಸಾಫ್ಟ್ವೇರನ್ನು ಮಾಡಿದೆ. ಅದರಲ್ಲಿ ನೀವು ನಿಮ್ಮ ಎಪಿಕ್ ನಂಬರ್ ಅಂದರೆ ವೋಟರ್ ID ನಂಬರ್ ಹಾಕಿದ್ರೆ ಸಾಕು, ನೀವು ASDDO ಪಟ್ಟಿಲಿ ಇದ್ದು ಸಮಸ್ಯೆ ಅನುಭವಿಸ್ತಾ ಇದ್ದೀರಾ ಅಥವಾ ನೀವು ASDDO ಪಟ್ಟಿಲಿ ಇಲ್ಲ, ನೀವು ಸುರಕ್ಷಿತವಾಗಿದ್ದೀರಾ ಅಂತ ತಿಳಿಸ್ಬಿಡ್ತದೆ. ಅದರ ಲಿಂಕನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ನೀವು ಅದನ್ನು ಹೋಗಿ ನಿಮ್ಮ ಹೆಸರನ್ನು ನೀವು ಚೆಕ್ ಮಾಡಿ. ಒಂದು ವೇಳೆ ASDDO ಪಟ್ಟಿಯಲ್ಲಿದ್ದರೆ ನೀವು BLOಗೆ ಫೋನ್ ಮಾಡಿ ಆ ಡಿಲೀಟ್ ಪಟ್ಟಿಯಿಂದ ನಮ್ಮನ್ನು ಕರಡು ಮತದಾರರ ಪಟ್ಟಿಗೆ ಬರೋ ಥರ ರೋಲ್ ಬ್ಯಾಕ್ ಮಾಡಿ ಅಂತ ನೀವು ಅವ್ರಿಗೆ ಫೋನ್ ಮಾಡಿ ಹೇಳಿ. ಒಂದು ವೇಳೆ ಅದು ಮಾಡೋಕ್ಕಾಗಲ್ಲ, ನೀವು ಮನೆ ಬದಲಿಸಿದಿರಿ, ಬೇರೆ ಬೇರೆ ಕಾರಣಗಳನ್ನ ಕೊಟ್ಟರೆ ಆಗಸ್ಟ್ 25ನೇ ತಾರೀಕು ನೀವು ವಾಸಿಸ್ತಿರ್ತಕ್ಕಂಥ ಮನೆಯ BLO ಬಳಿಗೆ ಹೋಗಿ ಫಾರಮ್ 6 ಹಾಕಿ ಹೊಸದಾಗಿ ಮತದಾರರಾಗಲಿಕ್ಕೆ ನೀವು ಅರ್ಜಿಯನ್ನು ಹಾಕಿ. ನಂತರ ಯಾರಿಗಾದ್ರೂ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಬಂದುಬಿಟ್ಟಿದ್ರೆ ಅವರು ಮಾಸ್ ಕಾರ್ಡು, ಬರ್ತ್ ಸರ್ಟಿಫಿಕೇಟು, ಪಾಸ್ಪೋರ್ಟು, ಕ್ಯಾಸ್ಟ್ ಸರ್ಟಿಫಿಕೇಟು, ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ರೀತಿಯ ದಾಖಲೆಗಳನ್ನು ಈಗಲೇ ರೆಡಿ ಮಾಡಿ ಇಟ್ಕೊಂಡು ಅದನ್ನ BLOಗೆ ಕೊಟ್ಟು ಮತ್ತು ನಿಮ್ಮ ಮತದಾನದ ಹಕ್ಕನ್ನು ನೀವು ಉಳಿಸ್ಕೊಳ್ಳಿ. ಆ ರೀತಿ ಉಳಿಸ್ಕೊಂಡ ನಂತರ ನಿಮಗೆ ಇಷ್ಟೆಲ್ಲ ಕಷ್ಟ ಕೊಟ್ಟವ್ರು ಯಾರು ಅನ್ನೋದು ನಿಮ್ಗೆ ನೆನಪಿರಲಿ. SIR ತಂದವ್ರು ಯಾರು, SIRನ್ನು ಬೆಂಬಲಿಸಿದವ್ರು ಯಾರು, SIR ಮೂಲಕ ನಿಮ್ಮನ್ನ ಇಷ್ಟೆಲ್ಲ ಅಲ್ದಾಡಿಸ್ತವ್ರು ಯಾರು ಅಂತ ಅರ್ಥ ಮಾಡ್ಕೊಂಡು ಆ ಪಕ್ಷಕ್ಕೆ ಮುಂದಿನ ಚುನಾವಣೆಯಲ್ಲಿ ಪಾಠ ಕಲಿಸಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಧನ್ಯವಾದಗಳು.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.